ಎಲ್ರಿಗೂ ನಮಸ್ಕಾರ. ಶ್ರಾವಣ ವಚನ ವಾಚನ 14ನೇ ದಿನಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ದಿನ ಬಸವಣ್ಣನವರ ಮಡದಿ ಗಂಗಾಂಬಿಕೆಯವರ ಒಂದು ವಚನ ಕೇಳೋಣಂತ. ವಚನ ಏನನ್ನ ಹೇಳ್ತದ ಅನ್ನೋದಕ್ಕೆ ಪೂರಕವಾದ ಕಥೆ ಬೇಕು ಅಂತಂದ್ರೆ ಪುಣ್ಯಕೋಟಿಯ ಕಥೆ ಅದಕ್ಕೆ ಪೂರಕವಾದ ಕಥೆ. ಅದರ ಹೊರತಾಗಿ ಮತ್ತೊಂದು ಕಥೆ ನಾ ಕಟ್ಟಿ ಹೇಳುವ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತದ. ಈ ವಚನದ ವಿಶೇಷತೆ ಏನು ಅಂತಂದ್ರೆ, ನಾ ಎಲ್ಲೋ ಒಂದ್ಸಲ ನನಗೆ ಕೇಳಿದ ನೆನಪು ಅಥವಾ ಎಲ್ಲೋ ಓದಿನಿ ಅನ್ನಿಸ್ತದ. ಗಂಗಾಂಬಿಕೆಯವರು ತಮ್ಮ ಕೂಸೊಂದನ್ನು ಕಳ್ಕೊಂಡಾಗ ನೋವಿನಿಂದ ಬರೆದಂಥ ಮಾತುಗಳೇ ಈ ವಚನ ಆಯಿತು ಅನ್ನೋದು. ಆದರೆ ಅದ್ರ ಬಗ್ಗೆ ನನಗೆ ಸ್ಪಷ್ಟತೆ ಇಲ್ಲ. ನಿಮ್ಮಲ್ಲಿ ಯಾರಿಗಾದರೂ ಅದ್ರ ಬಗ್ಗೆ ಸ್ಪಷ್ಟತೆ ಇತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಯಾಕಂದ್ರೆ ಅದ್ರ ಬಗ್ಗೆ ನನ್ನಲ್ಲಿ ಸಾಕಷ್ಟು ಪ್ರಶ್ನೆಗಳು ಅದಾವ, ಕೌತುಕನೂ ಅದ. ಅದಕ್ಕೆ ನಾವು ಉತ್ತರ ಕಂಡ್ಕೋಬೇಕಾಗದ. ಇವತ್ತಿನ ವಚನ ಗಂಗಾಂಬಿಕೆಯವ್ರು ಹೇಳ್ತಾರ, ಒಂದು ಹಾಳ ಭೂಮಿಯ ಹುಲಿ ಬಂದು ಎನ್ನ ಎಳಗರುವ ಭಕ್ಷಿಸಿತ್ತಲ್ಲ, ಆ ಹುಲಿ ಹಾಳಿಗೆ ಹೋಗದೆ ಜನನಿಯಾಯಿತು. ಆ ಹುಲಿ ಎಳೆಗರುವ ಕಂಡು ಇದನೇನೆಂಬೆ ಗಂಗಾಪ್ರಿಯ ಕೂಡಲ ಸಂಗಮ ದೇವ. ಈ ಹುಲಿ ಅನ್ನೋದೇನದಲ್ಲ ನಮ್ಮ ಹೊರಗಿನ ವ್ಯವಹಾರಗಳು, ಎಳೆಗೂಸು ಅನ್ನೋದೇನದಲ್ಲ ಅದು ನಮ್ಮಲ್ಲಿನ ಮನುಷ್ಯತ್ವ, ಮಾನವೀಯತೆ ಅಥವಾ ಮುಗ್ಧತೆಯಿಂದ ಕೂಡಿದ ಭಕ್ತಿ. ಇವತ್ತಿನ ಕಾಲದಾಗ ಭಕ್ತಿನೇ ಕಾಣಕ್ಕೆ ಸಾಧ್ಯ ಇಲ್ಲ. ಎಷ್ಟು ದೊಡ್ಡ ಪೂಜಾ ಮಾಡಲಿ, ಏನೇ ಆಡಂಬರ ಮಾಡಲಿ, ಅದರೊಳಗೆ ನಾವು ಕಾಣೋದು ಸ್ವಾರ್ಥ. 1% ಭಕ್ತಿ ಇರ್ತದೆ, 99% ಸ್ವಾರ್ಥ ಇರ್ತದೆ. ಇನ್ನು ಸ್ವಾರ್ಥರಹಿತ ಭಕ್ತಿ ಎಲ್ಲೋ ಸಿಕ್ತು ಅಂತಂದ್ರೂ ಅದರೊಳಗೆ ಮುಗ್ಧತೆ ಸಿಗೋದು ತೀರಾ ವಿರಳ. ಎಲ್ಲೋ ಕೋಟಿಗೊಂದು ಮುಗ್ಧ ಭಕ್ತಿ ಕಂಡ್ತು ಅಂತಂದ್ರೆ ಆ ಪುಣ್ಯಕೋಟಿ ಅಂತ ಅದಿರ್ತದೆ, ಅದು ಮುಗ್ಧ ಭಕ್ತಿ. ಅದನ್ನು ಕಂಡಾಗ ಹೊರಗಿನ ವ್ಯವಹಾರಗಳು, ವ್ಯಾಘ್ರ ವ್ಯವಹಾರಗಳು ಒಂದು ಕ್ಷಣ ತಮ್ಮ ವ್ಯಾಘ್ರತೆಯನ್ನು ಮರೆತು ಅದಕ್ಕೆ ಶರಣಾಗುವ ಪರಿಸ್ಥಿತಿ ಬಂದೇ ಬರ್ತದ ಅನ್ನುವ ನಂಬಿಕೆಯನ್ನು ಈ ವಚನ ನಮಗೆ ತಿಳಿಸ್ತದ. ಖರೆ ಅದಲ್ರಿ, ನಮ್ಮಲ್ಲಿ ಮುಗ್ಧತೆ ಅನ್ನೋದು ಮಾಯ ಆಗಿ ಹೋಗ್ಬಿಟ್ಟದ. ಮಕ್ಕಳೊಳಗೂ ನಾವೀಗ ಮುಗ್ಧತೆ ಕಾಣುವುದಿಲ್ಲ ಆಗಿವಿ, ಎಂಥ ಕಾಲ್ದಾಗದೀವಿ ಅನ್ನುವ ದೊಡ್ಡ ಪ್ರಶ್ನೆ ನಮ್ಮ ಎದುರಿಗದ. ಆದರೂ ಇನ್ನೂ ಮತ್ತೆ ಮುಗ್ಧತೆ ಅಲ್ಲಿ ಇಲ್ಲಿ ಬದುಕೈತಿ. ಅದನ್ನು ನಾವು ಪೋಷಿಸ್ಕೊಂಡು ಬೆಳೆಸ್ಕೊಂಡು ಹೋದಾಗ ಬದುಕು ಭಾಳ ಚಂದ ಆಗ್ತದೆ. ಹೊರಗಿನ ವ್ಯವಹಾರಗಳ ಗೊಡವೆ ಏನೇ ಇರಲಿ, ನಾವು ಹೆಂಗಿರ್ತೀವಿ ಅಂದರೆ ಹೆಂಡಾಗಿನ ಹುಳ ಇದ್ದಂಗೆ ಇರ್ತೀವಿ. ಹೊರಗೆಲ್ಲ ಹೆಂಡಿರ್ತದೆ, ಆದರೆ ನಮ್ಮ ಮೈಗೆ ಒಂಚೂರು ಹತ್ತಿರುವುದಿಲ್ಲ, ಅಷ್ಟು ಸ್ವಚ್ಛ ಇರ್ತೀವಿ. ಹಂಗೆ ಬದುಕೂನು ಭಾಳ ಚಂದ ಇರ್ತದೆ. ಅದು ಅದನ್ನು ಅನುಭವಿಸಿನೇ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನಾನು ಮಾತನಾಗ ಹೇಳಿಕ್ಕೆ ಸಾಧ್ಯ ಇಲ್ಲ. ಗಂಗಾಂಬಿಕೆಯವರ ಈ ವಚನದ ಹಿಂದಿರುವ ಇನ್ನಿತರೆ ಅಂಶಗಳು ನಿಮಗೆ ಗೊತ್ತಿದ್ರೆ ಅದನ್ನು ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾಳಿನ ದಿನ ಇನ್ನೊಬ್ಬ ಶರಣೆಯ ಮತ್ತೊಂದು ಅಪರೂಪದ ವಚನದೊಟ್ಟಿಗೆ ಸಿಗ್ತೀನಂತ ಶರಣಾರ್ಥಿ.